ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ನಿಮ್ಮ ಹೆಂಡತಿ ತಲೆಗೆ ಪೆಟ್ ಬಿದ್ದಿರೋದ್ರಿಂದ, ಇಂಟರ್ನಲ್ ಫಿಲಾಟಲಿ ಏಟ್ ಬಿದ್ದಿರೋದ್ರಿಂದ ಮಗು ಸತ್ತೋಗಿರೋ ವಿಷಯ ನಿಮ್ಮ ವೈಫ್ ಬ್ರೈನ್ ಮೆಮೊರಿಲಿ ಇಲ್ಲ. ಅದಕ್ಕೆ ನಿಮ್ಮ ವೈಫ್ ಮಗು ಇರೋ ಥರ ಅದ್ರ ಜೊತೆ ಮಾತಾಡ್ತಾ ಇರೋ ಥರ ಫೀಲ್ ಆಗ್ತಾ ಇದ್ದಾರೆ. ಇಟ್ಸ್ ಎ ಸೈಕಲಾಜಿಕಲ್ ಟ್ರೋಮಾ. ಸಾಯಿರಾಮ್, ರಿಕವರ್ ಆಗೋವರೆಗೂ ಅವ್ರ ಬ್ರೈನ್ಗೆ ಸ್ಟ್ರೆಸ್ ಕೊಡಬೇಡಿ. ಮಗು ಸತ್ತೋಗಿರೋ ವಿಷಯ ಅವ್ರಿಗೆ ಹೇಳ್ಬೇಡಿ. ಬುಜ್ಜಿ ಸತ್ತೋದ್ಲು ಅಂತ ಗೊತ್ತಾದ್ಮೇಲೆ ಕೂಡ ಬುಜ್ಜಿ ಇದ್ದಾಳೆ ಅನ್ನೋ ತರ ನಾನು ನೀನು ನಟಿಸ್ತಾ ಇದ್ವಿ. ಯಾಕೆ ಗೊತ್ತಾ? ಕೇವಲ ಅರುನ ಬದುಕಿಸ್ಕೊಳ್ಳೋಕೋಸ್ಕರ. ಬುಜ್ಜಿ ತಿನ್ನಮ್ಮ. ನೋಡಮ್ಮ, ತಗೋ ತಿನ್ನು. ಅನು, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಮಾವಯ್ಯ. ನೀವು ಸ್ಟೇಷನ್ಗೆ ಹೊರಟೋಗ್ತೀರಾ? ಅಪ್ಪಂಗೆ ಏನು ಗೊತ್ತಾಗಲ್ಲ. 3 ತಿಂಗಳಲ್ಲಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಬುಜ್ಜಿ ಸತ್ತೋಗ್ತಾಳೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಿಲ್ಲ. ಸಮಾಧಾನ ಮಾಡ್ಕೊ. ಬುಜ್ಜಿಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಸತ್ತೋಗ್ತೀನಿ. ಫೋನ್ ಮಾಡ್ತೀನಿ ಅಂದಿದ್ರಲ್ಲ, ಫೋನ್ ಮಾಡಿ. ಅನು, ಹಲೋ ಡಾಕ್ಟರ್, ಪಾಪುಗೆ ಹಾರ್ಟ್ ಡೋನರ್ ಸಿಕ್ಕುತ್ತಾರೆ ಅಂತ ಹೇಳಿದ್ರಲ್ಲ, ಸಿಕ್ಕಿದ್ರಾ? ಓ, ಗುಡ್ ನ್ಯೂಸ್ ಸರ್. ಸರಿ ಸರ್. ಇದು ನಿಮ್ಗೆ ಗೊತ್ತಿರೋ ವಿಷಯನೇ, ಆದ್ರೆ ನಿಮಗ್ ಗೊತ್ತಿಲ್ದೇ ಇರೋ ಸತ್ಯ ಒಂದಿದೆ. ಅದು ಗೊತ್ತಾದ್ರೆ ನೀವು ಕೂಡ ಏನಾಗೋಗ್ತಿರೋ ಅಂತ ನಾನು ಬಚ್ಚಿಟ್ಟಿರೋ ಸತ್ಯ ಒಂದಿದೆ. ಬುಜ್ಜಿ 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 ಸತ್ತೋಗಾದ್ಮೇಲೆ ಡಾಕ್ಟರ್ ಅನಂತ್ ಪ್ರಿಸ್ಟೋ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಸಾಯಿರಾಮ್, ಅಮ್ಮ, ನೀವು ನನ್ನ ಮಗಳಿದ್ದಾಗ ನಿಮ್ಮ ಮಗಳು ಆಪರೇಷನ್ ಫೇಲ್ ಆಗಿ ಸತ್ತೋಗಿಲ್ಲ ಅಮ್ಮ. ನಿಮ್ಮ ಮಗಳಿಗೆ ಹೃದಯ ತೊಂದ್ರೆನೇ ಇರಲಿಲ್ಲ ಅಮ್ಮ. ಹೋಗ್ಬರ್ತೀನಮ್ಮ, ಹೋಗ್ಬರ್ತೀನಿ ಸರ್. ಅವ್ರ ಮಗುಗಲ್ಲ, ನಿಮ್ಮ ಮಗುಗೇನೂ ಆಗಲ್ಲ. ನನ್ನ ಮಾತು ಕೇಳಿ. ಸಾಯಿರಾಮ್, ಡಾಕ್ಟರ್, ನಿನ್ ಸಾಯಿಸ್ಬಿಡ್ತೀನಿ. ನನ್ ಬುಜ್ಜಿ ನನಗೆ ಇವಾಗ ಸಾಯಿಸ್ಬಿಟ್ಟಿಯಲ್ಲೋ. ನನ್ ಬುಜ್ಜಿ ನನಗೆ ಕೊಡೋ. ನನ್ ಬುಜ್ಜಿನ ಸಾಯಿಸಿದ್ಯಲ್ಲ, ನಿನ್ನ ಕೊಡಲ್ಲ. ನಿನ್ನ ಮಗಳ ಹೃದಯ ಹೊಡ್ಕೊಳ್ದೆ ಸತ್ತೋಗ್ಲಿಲ್ಲ ಅನ್ನೋ ವಿಷಯ, ನನ್ನ ಮಗಳನ್ನ ಡಾಕ್ಟರ್ ಕೆಳಗ್ ತಳ್ಳ ಅನ್ನೋ ವಿಷಯ ನಿನಗ್ ಗೊತ್ತಾದ್ರೆ ಆವೇಶದಲ್ಲಿ ನೀವ್ ಆ ಡಾಕ್ಟರ್ನ ಏನ್ ಮಾಡ್ಬಿಡ್ತಿರೋ ಅಂತ ಕೇಳಲಿಲ್ಲ ನಿಮ್ಗೆ ಹೇಳಿ ಅಂದ್ರೆ. ಏಯ್, ಇವನು ಹೊರಗಡೆ ಎತ್ತಕ್ರ. ಆದ್ರೆ ಡಾಕ್ಟರ್ನ ಏನಾದ್ರೂ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡಿದ್ರೆ ನನ್ ಕೋಪ ಕಡಿಮೆ ಆಗುತ್ತೆ. ಮನುಷ್ಯನ್ಗೆ ಕಷ್ಟ ಬಂದ್ರೆ ಗುಡಿಗೆ ಹೋಗ್ತಾನೆ, ಜ್ವರ ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಯಾಕೆ ಅಂತ ಗೊತ್ತಾ? ಗುಡಿಲಿರೋ ದೇವ್ರಿಗೆ ಕೈ ಮುಗಿದ್ರೆ ಕಷ್ಟಗಳನ್ನ ಪರಿಹಾರ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಾಸ್ಪಿಟ್ಲಲ್ಲಿರೋ ಡಾಕ್ಟರ್ ನಮ್ಮನ್ನ ಖಂಡಿತ ಕಾಪಾಡ್ತಾರೆ ಅನ್ನೋ ನಂಬಿಕೆ, ಆ ನಂಬಿಕೆನ ನೀನು ಸಾಯಿಸ್ಬಿಟ್ಟೆ ಡಾಕ್ಟ್ರೇ. All doctors are not gods. I hate you, doctor.
ಎಷ್ಟು ಔಷಧಿ ಕೊಟ್ರು ಸರಿನೆ, ಬುಜ್ಜಿ ಇನ್ನು ಬದುಕ ಇದ್ದಾಳೆ ಅಂತ ಅನು ಭ್ರಮೆಯಲ್ಲಿದ್ಲು. ಅಮ್ಮ ಅನು, ಏನ್ ಮಾಡ್ತಿದ್ಯಮ್ಮ? ಇಳಿಯಮ್ಮ, ದಯವಿಟ್ಟು ನನ್ನ ಮಾತು ಕೇಳಮ್ಮ. ಅನು, ನನ್ನ ಮಾತು ಕೇಳು. ಸತ್ತು ಹೋಗಿರೋ ಬುಜ್ಜಿನ ಹೇಗೂ ವಾಪಸ್ ತಂದ್ಕೊಡಕ್ಕಾಗಲ್ಲ, ಆದ್ರೆ ಬದುಕಿರೋ ನನ್ನ ಮಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಬುಜ್ಜಿಗೆ ನಾನು ಆಪರೇಷನ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟೆ. ಬುಜ್ಜಿ ಬ್ಲಡ್ ಗ್ರೂಪ್ ಇದ್ದ 8 ವರ್ಷದ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದೆ. ಮಕ್ಕಳಿಗೆ ಆಪರೇಷನ್ ಮಾಡಿಸ್ಬೇಕು ಅಂತಾನೆ ಡಾಕ್ಟರ್ ತ್ರಿಪಾಠಿನ ಕಿಡ್ನಾಪ್ ಮಾಡಿದ್ವಿ. ಆ ಡಾಕ್ಟರ್ನ ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸಿ ಆ ಡಾಕ್ಟರ್ ಕೈಯಲ್ಲಿ ಹೃದಯದ ಆಪರೇಷನ್ ಎಲ್ಲ ಮಾಡಿಸಿದ್ವಿ. ನನ್ನ ಮಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಒಂದಲ್ಲ 100 ಹೃದಯ ಬೇಕಾದ್ರೂ ತೆಗಿತೀನಿ. ಅಯ್ಯೋ, ಏನಾಯ್ತ್ರಿ? ಅನು, ಪುಟ್ಟಿಯಲ್ಲಿ? ಪುಟ್ಟಿ ಇಲ್ಲೇ ಇದ್ದಾಳೆ ಕಣ್ರಿ. ಇವಳಿಗೋಸ್ಕರನೇ ಜ್ಯೂಸ್ ಮಾಡ್ತಿದ್ದೀನಿ. ನಾನು ಕೇಳ್ತಿರೋದು ನಮ್ಮ ಬುಜ್ಜಿ ಬಗ್ಗೆ ಅಲ್ಲ, ನಾನು ನಿನಗಾಗಲೇ ಕೊಟ್ನಲ್ಲ ಆ ಮಗು ಬಗ್ಗೆ. ಗೊತ್ತಾಗೋಯ್ತಾ? ಪುಟ್ಟಿನ ಪಟ್ಟಿ ಇಡೋ ಪೆಟ್ಟಿಗೆಯಲ್ಲಿಟ್ಟಿದ್ದೀನಿ. ಅಪ್ಪ ಬಂದ್ಮೇಲೆ ಪುಟ್ಟಿನ ಕರ್ಕೊಂಡು ಹೋಗಿ ಬುಜ್ಜಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ತೀನಿ. ನಿಮಗೆ ಹೇಳಿದ್ರೆ ನೀವು ಬೇಡ ಅಂತೀರ ಅಂತ ನಿಮಗೆ ಹೇಳ್ದೆ ಮಾಡ್ದೆ. ಬುಜ್ಜಿನ ಬದುಕ್ಸಕ್ಕೋಸ್ಕರ ಏನ್ ಬೇಕಾದ್ರೂ. ನಮ್ ಬುಜ್ಜಿ ಸತ್ತೋಗಿದ್ದಾಳೆ ಕಣೆ, ಹುಚ್ಚ ಮುಂಡೆ. ಪಾಪು, ಎದ್ದೇಳ. ಬುಜ್ಜಿ ಸತ್ತೋಗಿದ್ದಾಳೆ ಅಂದ್ರೇನು? ಬುಜ್ಜಿ ಇಲ್ಲೇ ಕುತ್ಕೊಂಡು ಜ್ಯೂಸ್ ಕುಡಿತಿದ್ದಾಳೆ, ಕಾಣಿಸ್ತಿಲ್ವಾ? ನನ್ಗೇನಾದ್ರು ಹುಚ್ಚ? ನನ್ಗೇನಾದ್ರು ಹುಚ್ಚ? ಆ